ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ವಿಟಿಯು ಇಂದ BE BTech ಹಾನರ್ಸ್ ಡಿಗ್ರಿ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ಹೊಸ ನೋಟಿಫಿಕೇಶನ್ ಅನ್ನೋದನ್ನು ರಿಲೀಸ್ ಮಾಡಿದ್ದಾರೆ ವಿಟಿಯು ಅವರು. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲಿಜಿಬಿಲಿಟಿ, ರಿಜಿಸ್ಟ್ರೇಷನ್ ಡೇಟು, ಫೀಸು ಮತ್ತು ಇಂಪಾರ್ಟೆಂಟ್ ಕಂಡೀಷನ್ಸ್ ಎಲ್ಲನೂ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ ಅನ್ನೋದನ್ನು ನೋಡೋಣ. ಹಾನರ್ಸ್ ಡಿಗ್ರಿ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು 22 ಜುಲೈಯಿಂದ 20 ಆಗಸ್ಟ್ವರೆಗೂ ಓಪನ್ ಇರುತ್ತೆ. ಓಕೆ, ಸೊ ಎಲಿಜಿಬಿಲಿಟಿ ಇರುವ ಸ್ಟೂಡೆಂಟ್ಸ್ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಎಲಿಜಿಬಿಲಿಟಿ ಏನಂತಂದರೆ, ಸ್ಟೂಡೆಂಟ್ಸು 5th ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡುವಾಗ ಹಾನರ್ಸ್ ಪ್ರೋಗ್ರಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಬೋದು. ರಿಜಿಸ್ಟ್ರೇಷನ್ಗೆ ಒನ್ ಟೈಮ್ ನಾನ್ ರಿಫಂಡಬಲ್ ಫೀಸ್ ಇರುತ್ತೆ. 1000 ರೂಪೀಸ್ ಪೇ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ನಾನ್ ರಿಫಂಡಬಲ್ ಫೀಸ್. ಓಕೆ, ಇನ್ನು ಅಕಾಡೆಮಿಕ್ ಎಲಿಜಿಬಿಲಿಟಿ ನಾವು ನೋಡೋದಾದರೆ, ಸ್ಟೂಡೆಂಟ್ಸ್ ಎಲ್ಲ ಸಬ್ಜೆಕ್ಟಲ್ಲಿ ಮಿನಿಮಮ್ ಗ್ರೇಡ್ ಸಿ ಇರಲೇಬೇಕು. ಮತ್ತು CGPA 7.5 ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಎಲ್ಲನೂ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರಬೇಕು. ಸೊ ಈ ಕಂಡೀಷನು ಫಸ್ಟ್ ಸೆಮಿಸ್ಟರಿಂದ 4th ಸೆಮಿಸ್ಟರ್ವರೆಗೂ ಅಪ್ಲೈ ಆಗುತ್ತೆ. ಓಕೆ, ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಕಂಡೀಷನ್ಸ್ ಇದ್ದಾವೆ. ಏನಂತಂದರೆ, ಸ್ಟೂಡೆಂಟ್ಸು 8th ಸೆಮಿಸ್ಟರ್ ಮುಗಿಯೋವರೆಗೂ ಗ್ರೇಡ್ ಸಿ ಮತ್ತು CGPA 7.5 ಮೇಂಟೈನ್ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಎಡಿಷನಲ್ ಮ್ಯಾಥಮೆಟಿಕ್ಸ್ 1, ಮ್ಯಾಥಮೆಟಿಕ್ಸ್ 2 ಇರುತ್ತಲ್ಲ. ಸೊ ಸಬ್ಜೆಕ್ಟ್ಸ್ನ 3rd ಮತ್ತು 4th ಸೆಮಿಸ್ಟರಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ ಕಂಪ್ಲೀಟ್ ಮಾಡಿರಬೇಕು. ಓಕೆ, ಅದಾದಮೇಲೆ ಇದು BSc ಲ್ಯಾಟರಲ್ ಎಂಟ್ರಿ, ಇದು ಬೇಕಾಗಿಲ್ಲ. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಫೀಸ್ ಬಗ್ಗೆ 1000 ರೂಪೀಸ್ ನೀವು ಆನ್ಲೈನ್ ಪೋರ್ಟಲಲ್ಲಿ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ಸ್ ಪೇಮೆಂಟ್ ಮಾಡಿದ ಮೇಲೆ ಇದು ನಿಮಗೆ ರೀಫಂಡ್ ಸಿಗಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರೊಸೀಜರ್ ನೋಡೋದಾದರೆ, ವಿಟಿಯು ಆನ್ಲೈನ್ ಪೋರ್ಟಲಲ್ಲಿ ನೀವು ರಿಜಿಸ್ಟ್ರೇಷನ್ ಅದನ್ನು ಮಾಡ್ಕೋಬೇಕಾಗುತ್ತೆ, ಎಲ್ಲ ಡೀಟೇಲ್ಸ್ನ ಅಪ್ಲೋಡ್ ಮಾಡಿಬಿಟ್ಟು. ಓಕೆ, ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ರಿಜಿಸ್ಟ್ರೇಷನ್ ಮಾಡಿದ ಮೇಲೂ ಕೂಡ ನಿಮಗೆ ವಿಟಿಯು ಹಾನರ್ಸ್ ಡಿಗ್ರಿ ರೆಗ್ಯುಲೇಷನ್ಸ್ನ ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು. ಓಕೆ, ಆ್ಯಂಡ್ ಕಾಲೇಜಸ್ ಕೂಡ ಸ್ಟೂಡೆಂಟ್ಸ್ಗೆ ಗೈಡೆನ್ಸು ಮತ್ತು ಮೆಂಟರಿಂಗ್ ಕೊಡಲೇಬೇಕು ಅಂತ ವಿಟಿಯವರು ಕ್ಲಿಯರ್ ಆಗಿ ಈ ಒಂದು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದಾ, ಈ ಒಂದು PDF ಇರ್ತವೆ, ಈ ಲಿಂಕ್ ಹಾಕಿದಾರಲ್ಲ, ಇವೆಲ್ಲ PDF. ಇದ್ರ ಮೇಲೆ ನೀವು ಜಸ್ಟ್ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ ನೀವು, ಅಥವಾ ಈ ಒಂದು ಲಿಂಕ್ನ ಟೈಪ್ ಮಾಡ್ಕೊಳ್ಳಿ, ನಿಮಗೆ PDF ಅನ್ನೋದು ಬರುತ್ತೆ. ಸೊ ಅಲ್ಲಿಂದ ನೀವು ಓದ್ಕೋಬೋದು ಇದ್ರ ಬಗ್ಗೆ ಕಂಪ್ಲೀಟಾಗಿ. ಓಕೆ, ಆ್ಯಂಡ್ ನಿಮ್ಗೇನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.